ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ಗಳನ್ನೆಲ್ಲ ಹಾಕ್ಕೊಂಡು ಕಾರಲ್ಲಿ ಈಗ ನಾವು ಹೊಸ ಮನೆಗೆ ಹೋಗ್ತಾ ಇದ್ದೀವಿ. ಸೇ ಹಾಯ್ ಪ್ರದೀಪ. ಫೋಟೋಸ್ ಚೆನ್ನಾಗಿ ಕಾಣ್ತಾ ಇದೆ. ಸೊ ಫ್ಲಾಸ್ ತಗೊಂಡಿರ್ಲಿಲ್ಲ, ನಾನು ಫ್ಲಾಸ್ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಈಗ 2-3 ಡೇಸಿಂದ ಶಿಫ್ಟ್ ಮಾಡಿ ಜಸ್ಟ್ ಒಂದು ಫ್ಲೋರಿಂದ ಸಾಮಾನೆಲ್ಲ ಎತ್ತಾಕ್ಬಿಟ್ಟು ನಾನು ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿದ್ದೀನಿ. ಡಲ್ಲಾಗ್ಬಿಟ್ಟಿದೆ ಅಂದರೆ ಈಗ ನಾನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಫೇಶಿಯಲಲ್ಲೆಲ್ಲ ಫುಲ್ ಚೇಂಜಸ್ ಆಗೋಗ್ಬಿಟ್ಟಿದೆ. ಇರಲಿ ಪರವಾಗಿಲ್ಲ, ಬದಲಾವಣೆ ಆಗ್ತಾ ಇರಬೇಕು ಅವಾಗವಾಗ. ಈಗ ನಾನು ಹಾಲನ್ನ ಉಗ್ಸೋ ಹಾಲು ಉಗ್ಸೋ ಪ್ರೋಗ್ರಾಮಲ್ಲಿ ಬ್ಯುಸಿ ಆಗೋಗ್ಬಿಟ್ಟೆ. ಈಗ ಹಾಲು ಉಗ್ಸೋಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಮತ್ತೆ ಎಲ್ಲ ದೀಪ ಅದೆಲ್ಲ ಇಟ್ಬಿಟ್ಟಿತ್ತು. ದೀಪ ಎಲ್ಲ ಇಟ್ಟಿದ್ದು ನಾನು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹಾಲು ಉಗ್ಸೋಕ್ಕೆ ಅಂತ ಹೇಳಿ ಸ್ಟವ್ ಪೂಜೆ ಮಾಡ್ತಾ ಇದ್ದೆ. ಸೊ ವಿತ್ ಫರ್ನಿಚರ್ ಮನೆ ಆಗಿರೋದ್ರಿಂದ ಸ್ಟವ್, ಗ್ಯಾಸ್ ಪ್ರತಿಯೊಂದೂ ಓನರೇ ಬಿಟ್ಟೋಗಿದ್ರು. ನಮಗೆ ಟೈಮ್ ಇಲ್ಲದ ಕಾರಣ ನಾವೇನೋ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ. ಓನರ್ ಅವರು ಜಸ್ಟ್ ನಾವು ಏನು ಪೇಂಟ್ ಮಾಡಿಸಲ್ಲ, ನೀವು ಲಾಸ್ಟ್ ಬಿಡುವಾಗ ಏನೋ ಮಾಡಿಸ್ಬೇಡಿ ಅಂತ ಹೇಳಿದ್ರು. ಆದರೂ ನಮ್ಮ ಕಂಫರ್ಟ್ ಲೆವೆಲ್ಗೆ ಅಟ್ಲೀಸ್ಟ್ ನಮ್ಗೊಂದು ವೈಬ್ ಬರಲಿ ಅಂತ ಹೇಳಿ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಪೇಂಟಿಂಗ್ ಮಾಡಿಸ್ಕೋಬೇಕು ಅಂತೇಳಿ. ಸದ್ಯಕ್ಕೆ ಈಗ ಅದೆಲ್ಲ ಬಿಟ್ಟಾಕಿ ಜಸ್ಟ್ ಹಾಲು ಉಗ್ಸ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ನೋಡೋಣ ಅಂತಂತ ಹೇಳಿ ಬೇರೆ ಪ್ರೋಸೆಸ್ನೆಲ್ಲ ತಲೆಗೆ ಹಾಕೊಂಡಿಲ್ದೆ ಫಸ್ಟು ಸಮಾಧಾನದಲ್ಲಿ ಹಾಲು ಉಗ್ಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈಗ ಹಾಲು ಉಗ್ಸೋಕ್ಕೆ ಅಂತ ಇವತ್ತು ಬಂದಿದ್ದೀವಿ. ಬನ್ನಿ ನೋಡೋಣ ಈಗ ಹಾಲು ಯಾವ ಥರ ಉಗ್ಸೋಣ ಅಂತಂತ ಹೇಳಿ. ಈ ಕಡೆ ನನ್ನ ಮಗಳು ನಮ್ಮ ಟಾಯ್ಸ್ ಏನೂ ತಂದಿಲ್ಲ, ಒಂದೇ ತಂದಿದ್ದೀರಾ ಅಂತ ಕ್ವಾಟ್ಲೆ ತೆಗೆದಿದ್ಲು. ಪಾಪ ಅವಳು ಸಮಾಧಾನ ಮಾಡಿ ಹಾಗೆ ತಿಂಡಿಗೆ ಅಂತ ಹೇಳಿ ಅವಳನ್ನೇ ತಿಂಡಿಗೆ ಅಂತೇಳಿ ಒಬ್ಬಳನ್ನೇ ಕೂರಿಸಿದೆ. ಮೊಬೈಲ್ ಕೊಟ್ಟು ಕೂರಿಸ್ತೀನಿ ಹಾಗೆ ಹೀಗೆ ಅಂತ ಪೂಸಿ ಹೊಡೆದ್ಬಿಟ್ಟು ಅವಳಿಗೆ ತಿನ್ನೋಕ್ಕೆ ಅಂತೇಳಿ ಹೋಟೆಲಿಂದ ಕರ್ಸ್ಕೊ ಬಂದಿದ್ವಿ. ಇಲ್ಲ ಅಂದಿದ್ರೆ ಅಲ್ಲೆಲ್ಲ ಮಾಡೋಷ್ಟು ಪೇಷನ್ಸ್ ಏನೂ ಇರಲಿಲ್ಲ ನನಗೆ. ಹೋಟೆಲಲ್ಲಿ ಇಲ್ಲೇ ನಮ್ಮ ಕಮರ್ಷಿಯಲ್ ಏರಿಯಾ ಆಗಿರೋದ್ರಿಂದ ಇಲ್ಲೇ ರೋಡ್ ಹತ್ರನೇ ನಮ್ಮ ಮನೆ ಹತ್ರನೇ ಇಡ್ಲಿ ಹೋಟೆಲ್ ಇತ್ತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಥರದ ಸಿಗ್ತಾ ಇತ್ತು. ಹಾಗಾಗಿ ಅಲ್ಲಿಂದನೇ ಬ್ರೇಕ್ಫಾಸ್ಟ್ ಎಲ್ಲ ತಗೋ. ಆಫ್ ಮಾಡಲಾ? ನೋಡಿ ಹೊರಗಡೆ ಇಲ್ಲಿ ಬಿಡಿ, ಹುಷಾರಾಗಿಲಿ. ಮತ್ತೆ ಯಾವ್ದು ಬೇಕೀಗ? ನೆಟ್ ಹಾಂ ಹೋಗು. ಯಾವ್ದು ಆಟ ಆಡ್ತೀಯ? ಆಟ ಆಡ್ಕೋ ಹೋಗು. ಅಲ್ಲಿದೆ ಚಿಕ್ಕದು. ಇದು ಸ್ಟ್ರೈಟ್ ಇಲ್ಲ ಇದೆಯಾ? ಹತ್ತು ಇಲ್ಲೇ ಸ್ಟೆಪ್ಸ್ ಹತ್ತು ಮೊದಲು. ಇಲ್ಲ ಚಿಕ್ಕದು ಹತ್ತು ಫಸ್ಟು. ನೀನು ಹತ್ತು ಬಾ ಅಮ್ಮ. ನೀನು ಬಾ, ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ. ಬಾ ನೀನು ಬಾ, ನಾನು ಇಲ್ಲಿ ಕೈ ಇಟ್ಕೊಂಡಿರ್ತೀನಿ. ಬಾ ಜಾರ ದೊಡ್ಡದಲ್ಲ ಚಿಕ್ಕದು. ಬಾ ನಾನು ಇಲ್ಲಿ ಬರ್ತೀನಿ. ಬಾ ಹಾಂ ಫಸ್ಟ್ ಜಾರು, ಇದು ರೆಡ್ ಜಾರು ಅಷ್ಟೇ. ಸೆಲ್ಲ ಬಿದ್ದಿದೆ. ಇದು ಜೋಕಾಲಿ ಎಲ್ಲಿದೆ? ಅಯ್ಯಪ್ಪ ಹೆಂಗಿದೆ ಚಿನ್ನು? ಹಾಂ ಏನಾಗಲ್ಲ, ನಾನು ಇಟ್ಕೊಳ್ತೀನಿ. ಬಾ ಜಾರ, ಏನಾಗಲ್ಲ. ಸ್ಟೆಪ್ಸ್ ಹತ್ಕೊಂಬ. ಇಲ್ವಾ ಇಲ್ಲ ನಾನು ಅದಕ್ಕೆ ಇಲ್ಲಿದ್ದೀನಿ. ಆಯ್ತು, ಈಗ ಯಾವ್ದು ಇಷ್ಟನೋ ಅದೇ ಆಟಾಡು. ಏನು ನಾನು ಬರ್ತೀನಿ ತಾಳು. ಅಲ್ಲಿ ಜಾರು
ಅಷ್ಟೇ, ಜಾರು ಅಷ್ಟೇ ಇರೋದು, ಈಗ ಏನೂ ಇಲ್ಲ. ಬಾರಿ ಜಾರ್ಕಂಡು ಬಾ 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 ಜಾರಿ ಬಾ. ಲಕ್ಷ್ಮಿ ಬಂದ್ಬಿಟ್ಲು ಬಾ. ಇಲ್ಲಿಂದ ಕಿಂಡಿಯಿಂದ ಕೈ ಕೊಡ್ಬೇಕಂತೆ, ಭಯ ಅಂತೆ ನಮ್ಮ ಲಕ್ಷಂಗೆ ಪಾಪ. ಆತಮ್ಮ ಅಂತಿದ್ದೀನಿ ಬಾ. ಲಕ್ಷ ಎಲ್ಲಿ ಲಕ್ಷ ಎಲ್ಲಿ ಬಂದ್ಬಿಟ್ಲು ಲಕ್ಷ. ನಡಿ ತಾತಂಗೆ ಫೋನ್ ಮಾಡೋಣ. ಲಕ್ಷ ಎಲ್ಲಿ ಲಕ್ಷ ಎಲ್ಲಿ? ಹೌದಾ, ನೋಡೇ ಇರ್ಲಿಲ್ಲ ನಾನು. ಇರ್ಲಿ ಬಾ, ಏನಾಗಲ್ಲ, ಸೈಡಿಂದ ಬಾ, ಸೈಡಿಂದ ಬಾ. ಈಗ ಹೋಗಿ ಇಲ್ಲಿಂದ ಕರೆಗಿದೆ, ಕೈ ಬಿಟ್ಬಿಡು ಅಮ್ಮಂದು. ಲಕ್ಷ ಎಲ್ಲಿ ಲಕ್ಷ ಎಲ್ಲಿ? ಸಾಕಾ, ಇಳಿಸ್ಲಾ? ಬೇಕಾ? ಸಾಕು ಒಂದಿಲ್ಲ. ಹಂಡಿಕಂತ ಆ ಕಡೆ ನೋಡ್ತಾನೆ. ಜಸ್ಟ್ ಹಾಗೆ ಒಂದು ವಾಕ್, ನಮ್ಮ ಮನೆಯಿಂದ ಒಂದು ವಾಕಲ್ಲಿ ಹೋಗ್ತಾ ಇದ್ದೀವಿ. ಈಗ ಹೊಸ ಮನೆ ಬ್ಲಾಗ್. ಡ್ಯಾಶ್ ಬೋರ್ಡ್ ಚಾಕು ಇದೆ, ತಂದ್ಕೊಡೋ ತಡಲಿ. ಚಾಕು ಹುಡುಗ ಕೊಡ್ತೀಯಾ?